ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಅದನ್ನೆಲ್ಲ ದೂರು ಎಲ್ಲ ಆಧಾರ ಎಲ್ಲ ಕೊಟ್ಟಿರೋದು ಅನ್ನುವಂಥದ್ದು. ಪ್ರಹ್ಲಾದ್ ಜೋಶಿಗೆ ಎತ್ಕಟ್ಟೋದ್ರಲ್ಲಿ ಫೇಮಸ್. ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನ್ ಕೊಟ್ಟಪ್ಪ ಅಂತ ಅಂದ್ರೆ ಆಂಧ್ರ ಕೊಟ್ಟಿದ್ದನ್ನ ಕರ್ನಾಟಕ ಕೊಟ್ಟೆ ಅಂತ ಹೇಳಿ ಎತ್ಕಟ್ಟು ಅಂತ ಜಾಯಮಾನ ಅವತ್ತು. ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ, ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ. ನಿಮ್ಮ ಸರ್ಕಾರ, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ, ಯಾರ್ಯಾರ ಮೇಲೆ ಇಡಿ ಕಳಿಸ್ತಿರೋ, ಯಾರ್ಯಾರ ಮೇಲೆ CBI ಕಳಿಸ್ತಿರೋ, ಯಾವ್ಯಾವ ನ್ಯಾಯದಲ್ಲಿ ಏನೇನ್ ದಾಖಲೆ ಹುಡಿಸ್ತಿರೋ, ಕೇಸ್ ಹಾಕ್ಸ್ತಿರೋ ಯಾರಿಗ್ ಗೊತ್ತಿದೆ. ಅದ್ ನಿಮ್ ಕೈಲಿದೆ, ನೀವು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನ ಪ್ರಭಾವಿ ನಾಯಕರೇ ಇಡಿಗೆ ನೋಡಪ್ಪ, ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ. ಏನ್ ಮಾಡಕ್ಕಾಯ್ತದೆ? ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ. ಗಂಟೆಗೊಂದು ಗಳಿಗೊಂದು ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದ್ ಸುಳ್ಳು ಹೇಳ್ತಾರೆ, ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದ್ ಸುಳ್ಳು ಹೇಳ್ತಾರೆ. ಏನ್ ಮಾಡಕ್ಕಾಯ್ತೈತೆ? ಸರ್, ನಟಿ ರಮ್ಯಾ ರಾವ್ ಅವರಿಗೆ 25 ಲಕ್ಷ ಮತ್ತು 15 ಲಕ್ಷದ ಗಿಫ್ಟ್ ಕೊಟ್ಟಿದ್ರಂತೆ ಸರ್. ಈಗ ಅದು ಅವರ ವೈಯಕ್ತಿಕವಾದಂತ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಅವ್ರ ತಂದೆ ಅವರು ಬಹಳ ಆತ್ಮೀಯರು, ಪರಮೇಶ್ವರ್ ಅವರು ಮತ್ತು ಅವರ ರಮ್ಯಾ ರಾವ್ ಅವರ ತಂದೆ, ಅವರಿಬ್ರು ಆತ್ಮೀಯರು, ಅವ್ರ ಕುಟುಂಬ ಸ್ನೇಹಿತರು. ಯಾವ್ಯಾವ ಕಾರಣಗಳಿಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸಮರ್ಥವಾಗಿ ಅದನ್ನ ವಿವರಣೆಯನ್ನ ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತವ್ರೆ ಅದನ್ನೆಲ್ಲ ದೂರು ಎಲ್ಲ ಆಧಾರ ಎಲ್ಲ ಕೊಟ್ಟಿರೋದು ಅನ್ನುವಂಥದ್ದು. ಪ್ರಹ್ಲಾದ್ ಜೋಶಿಗೆ ಎತ್ಕಟ್ಟೋದ್ರಲ್ಲಿ ಫೇಮಸ್. ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನ್ ಕೊಟ್ಟಪ್ಪ ಅಂತ ಅಂದ್ರೆ ಆಂಧ್ರ ಕೊಟ್ಟಿದ್ದನ್ನ ಕರ್ನಾಟಕ ಕೊಟ್ಟೆ ಅಂತ ಹೇಳಿ ಎತ್ಕಟ್ಟು ಅಂತ ಜಾಯಮಾನ ಅವತ್ತು. ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ, ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ. ನಿಮ್ಮ ಸರ್ಕಾರ, ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ, ಯಾರ್ಯಾರ ಮೇಲೆ ಇಡಿ ಕಳಿಸ್ತಿರೋ, ಯಾರ್ಯಾರ ಮೇಲೆ CBI ಕಳಿಸ್ತಿರೋ, ಯಾವ್ಯಾವ ನ್ಯಾಯದಲ್ಲಿ ಏನೇನ್ ದಾಖಲೆ ಹುಡಿಸ್ತಿರೋ, ಕೇಸ್ ಹಾಕ್ಸ್ತಿರೋ ಯಾರಿಗ್ ಗೊತ್ತಿದೆ. ಅದ್ ನಿಮ್ ಕೈಲಿದೆ, ನೀವು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನ ಪ್ರಭಾವಿ ನಾಯಕರೇ ಇಡಿಗೆ ನೋಡಪ್ಪ, ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ. ಏನ್ ಮಾಡಕ್ಕಾಯ್ತದೆ? ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ. ಗಂಟೆಗೊಂದು ಗಳಿಗೊಂದು ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದ್ ಸುಳ್ಳು ಹೇಳ್ತಾರೆ, ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದ್ ಸುಳ್ಳು ಹೇಳ್ತಾರೆ. ಏನ್ ಮಾಡಕ್ಕಾಯ್ತೈತೆ? ಸರ್, ನಟಿ ರಮ್ಯಾ ರಾವ್ ಅವರಿಗೆ 25 ಲಕ್ಷ ಮತ್ತು 15 ಲಕ್ಷದ ಗಿಫ್ಟ್ ಕೊಟ್ಟಿದ್ರಂತೆ ಸರ್. ಈಗ ಅದು ಅವರ ವೈಯಕ್ತಿಕವಾದಂತ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಅವ್ರ ತಂದೆ ಅವರು ಬಹಳ ಆತ್ಮೀಯರು, ಪರಮೇಶ್ವರ್ ಅವರು ಮತ್ತು ಅವರ ರಮ್ಯಾ ರಾವ್ ಅವರ ತಂದೆ, ಅವರಿಬ್ರು ಆತ್ಮೀಯರು, ಅವ್ರ ಕುಟುಂಬ ಸ್ನೇಹಿತರು. ಯಾವ್ಯಾವ ಕಾರಣಗಳಿಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸಮರ್ಥವಾಗಿ ಅದನ್ನ ವಿವರಣೆಯನ್ನ ಕೊಡ್ತಾರೆ.